ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಛಲಯತಾಂ ದ್ಯೂತಂ ಅಸ್ಮಿ. ಪರಮಾತ್ಮ ದ್ಯೂತ ಶಬ್ದವಾಚ್ಯನಾಗಿದ್ದಾನೆ. ದ್ಯೂತ ಶಬ್ದದ ಅರ್ಥ ದೇವುಕ್ರೀಡಾ ಜಿಗೀಷಾಯಾಮ್ ಎಂಬ ಧಾತುವಿನಿಂದ ಹುಟ್ಟಿರುವಂಥದ್ದು. ದ್ಯೂತ ಅಂದರೆ ಕ್ರೀಡಾ ಗುಣವಿಶಿಷ್ಟ ಅಂತ. ಕ್ರೀಡಾಗುಣ ವಿಶಿಷ್ಟನಾದ್ದರಿಂದ ದ್ಯೂತ ಶಬ್ದವಾಚ್ಯನಾಗಿ ಈ ಕಪಟತೆಯಿಂದ ಕೂಡಿರತಕ್ಕಂತಹ ಯಾವ್ಯಾವ ಆಟಗಳಿವೆಯೋ ಆ ಆಟಗಳಲ್ಲಿ ದ್ಯೂತವು ಶ್ರೇಷ್ಠವಾದದ್ದು ಅಂತ ದ್ಯೂತಕ್ಕೆ ಶ್ರೇಷ್ಠತ್ವವನ್ನು ಕೊಡ್ತಾ ತನ್ನಿಯಾಮಕನಾಗಿ ದ್ಯೂತದಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಅಂದರೆ ಹಾಗಾದರೆ ಜಗತ್ತಿನಲ್ಲಿ ದ್ಯೂತದಂತಹ ಕಾರ್ಯದಲ್ಲೂ ಪರಮಾತ್ಮ ತೊಡಗಿಸ್ತಾನ ಅಂತಂದರೆ, ಜಗತ್ತಿನಲ್ಲಿ ಎರಡೂ ಕಾರ್ಯಕ್ಕೂ, ಸತ್ಕಾರ್ಯಕ್ಕೂ ದುಷ್ಕಾರ್ಯಕ್ಕೂ, ದುಷ್ಟ ಕಾರ್ಯಕ್ಕೂ ಎರಡಕ್ಕೂ ಸಹ ಪರಮಾತ್ಮನೇ ಪ್ರೇರಕನಾಗಿದ್ದಾನೆ. ಅವರವರ ಯೋಗ್ಯತೆ, ಅವರವರ ಪ್ರವೃತ್ತಿಗಳನ್ನು ಅವ ಅನುಲಕ್ಷಿಸಿ ಆಯಾ ಮಾರ್ಗಗಳಲ್ಲಿ ಮುಂದುವರಿಲಿಕ್ಕೆ ಅವನು ಪ್ರೇರಣೆ ನೀಡುತ್ತಾನೆ. ಆದ್ದರಿಂದ ನಾವು ಯಾವತ್ತೂ ದುಷ್ಕಾರ್ಯದಲ್ಲಿ ಪ್ರವೃತ್ತರಾಗದೆ ಸತ್ಕಾರ್ಯದಲ್ಲಿ ಪ್ರವೃತ್ತರಾಗತಕ್ಕಂತಹ ಅಭಿಲಾಷೆಯಿಂದ ಪರಮಾತ್ಮನಿಗೆ ಶರಣಾಗತರಾದರೆ ಪರಮಾತ್ಮ ಯಾವತ್ತೂ ನಮ್ಮನ್ನು ಸನ್ಮಾರ್ಗದಲ್ಲಿ ಮುಂದುವರಿಯುವಂತೆ ಅನುಗ್ರಹ ಮಾಡ್ತಾನೆ ಅಂತ ಅಭಿಪ್ರಾಯ. ದ್ಯೂತಂ ಛಲಯತಾಂ ಅಸ್ಮಿ. ಮೋಸದಲ್ಲಿ ತೊಡಗುವ ಆಟ ಜೂಜು. ಆ ಜೂಜಾಟದಲ್ಲಿ ದ್ಯೂತ ಎಂಬ ಹೆಸರುಳ್ಳವನಾಗಿ ನಾನಿದ್ದೇನೆ. ಎಲ್ಲ ರೀತಿಯ ಜೂಜುಗಳಲ್ಲಿ ದ್ಯೂತಕ್ಕೆ ಶ್ರೇಷ್ಠತ್ವವನ್ನು ಕೊಡ್ತಾ ತನ್ಯಾಮಕನಾಗಿ ದ್ಯೂತದಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ತೇಜಸ್ವಿನಾಮಹಂ. ತೇಜಸ್ವಿನಾಮಹಂ. ತೇಜಸ್ವಿಗಳ ಮಧ್ಯದಲ್ಲಿ ತೇಜಸ್ಸಿನಲ್ಲಿ ಇದ್ದುಕೊಂಡು ತೇಜಸ್ಸೆಂಬ ಹೆಸರುಳ್ಳವನಾಗಿ ನಾನು ಇರ್ತೇನೆ. ಮತ್ತು ಜಯೋಸ್ಮಿ. ಜಯದಲ್ಲಿ ಜಯನಾಮಕನಾಗಿ, ಜಯದಲ್ಲಿ ಜಯಾತ್ಮಕನಾಗಿ. ಯಾಕೆಂದರೆ ಪರಮಾತ್ಮ ಜಯಶೀಲನಾಗಿದ್ದಾನೆ. ಜಯಶೀಲನಾದ್ದರಿಂದ ಜಯಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಆ ಜಯಶೀಲದಲ್ಲಿರತಕ್ಕಂತಹ ಜಯದಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಇನ್ನು ವ್ಯವಸಾಯೋಸ್ಮಿ. ವ್ಯವಸಾಯ ಅಂದರೆ ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ಜ್ಞಾನ. ಪರಮಾತ್ಮ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಜ್ಞಾನವುಳ್ಳವನಾದ್ದರಿಂದ ಅವನು ವ್ಯವಸಾಯ ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ನಿಶ್ಚಯ ಜ್ಞಾನ ಉಳ್ಳವರಲ್ಲಿ ಇರತಕ್ಕಂತಹ ನಿಶ್ಚಯ ಜ್ಞಾನ ಇದೆ, ಅದರಲ್ಲಿ ಅವನು ವಾಸಿಸಿದ್ದಾನೆ ಅಂತ ಅರ್ಥ. ಸತ್ವವತಾಂ ಅಹಂ ಸತ್ವಂ. ಪರಮಾತ್ಮ ಸತ್ವಪೂರ್ಣನಾಗಿದ್ದಾನೆ. ಸತ್ವಪೂರ್ಣನಾಗಿದ್ದರಿಂದ ಆ ಸತ್ವಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಬಲಿಷ್ಠರಾದವರಲ್ಲಿರತಕ್ಕಂತಹ ಆ ಬಲದಲ್ಲಿ ಅವನು ಇದ್ದಾನೆ ಅಂತ
ಇದರ ಅಭಿಪ್ರಾಯ. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ. ಇದು ವಿವೃತಿಯನ್ನು ನೋಡೋಣ. ಚಲಯತಾಂ ಕಾಪಟ್ಯಮಾಚರತಾಂ ಕ್ರೀಡಾಪರತ್ವ ಹೇತುನಾ ದ್ಯೂತನಾಮ ದ್ಯೂತಸ್ಥಃ. ಚಲಯತಾಂ ಅಂದರೆ ಕಾಪಟ್ಯಮಾಚರತಾಂ, ವಂಚನೆಯಲ್ಲಿ ತೊಡಗಿದವರು, ಅವರಿಗೆ ಸಂಬಂಧಿಸತಕ್ಕಂತಹ ಜೂಜಿನಲ್ಲಿರತಕ್ಕಂತಹ ಪರಮಾತ್ಮನ ರೂಪ ಅದು ಕ್ರೀಡಾಪರತ್ವ ಹೇತುನ ದ್ಯೂತನಾಮ ದ್ಯೂತಸ್ಥಃ. ಕ್ರೀಡಾಪರತ್ವ ಹೇತುನ ಪರಮಾತ್ಮ ಜಗತ್ ಸೃಷ್ಟಿಯಾದಿ ಕ್ರೀಡೆಯಲ್ಲಿ ತೊಡಗಿದ್ದರಿಂದ ಅವನು ದ್ಯೂತ ಶಬ್ದ ಅಚ್ಚನಾಗಿ ದ್ಯೂತಸ್ಥಃ, ದ್ಯೂತದಲ್ಲಿ ಇದ್ದಾನೆ ಅಂತ. ಪ್ರಕಾಶಕತ್ವಾತ್ ತೇಜೋನಾಮ ತೇಜಸ್ಥಃ. ಪ್ರಕಾಶಕತ್ವಾತ್ ಪ್ರಕಾಶಕತ್ವಾತ್ ಅದು ಪ್ರಕಾಶನ ಮಾಡೋದರಿಂದ, ಅರ್ಥಾತ್ ಆ ಪ್ರಕಾಶವನ್ನು ಉಂಟು ಮಾಡೋದ ಕಾರಣದಿಂದಾಗಿ ತೇಜಸ್ಸೆಂಬ ಶಬ್ದವಾಚ್ಯನಾಗಿ ತೇಜಸ್ಸಿನಲ್ಲಿ ಇದ್ದಾನೆ ಅಂತ. ಜೈನಾಂ ಜಯರೂಪ ಸಾರಪ್ರದ ಸಾರಪ್ರದತ್ವ ಹೇತುನಾ ಜಯೋಸ್ಮಿ. ಜಯಶೀಲರಾದವರಲ್ಲಿರತಕ್ಕಂತಹ ಜಯ ಎಂಬ ಅವರ ಏನು ಶಕ್ತಿ ಇದೆ, ಆ ಜಯವನ್ನು ಕೊಡತಕ್ಕಂಥವನಾಗಿ ಜಯ ಶಬ್ದ ವಾಚ್ಯನಾಗಿದ್ದೇನೆ. ವ್ಯವಸಾಯ ನಿಶ್ಚಯ, ವ್ಯವಸಾಯದ ನಿಶ್ಚಯ. ವ್ಯವಸಾಯಿನಾಂ ವ್ಯವಸಾಯ ರೂಪ ಸಾರಧರ್ಮ ದಾತ ಅಸ್ಮೀತ್ಯರ್ಥಃ ಜ್ಞೇಯ. ವ್ಯವಸಾಯನಾಗಿದೆ ಅಂದ್ರೇನು? ವ್ಯವಸಾಯವುಳ್ಳವರು, ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನವುಳ್ಳವರ ಮಧ್ಯದಲ್ಲಿ ನಾನು ವ್ಯವಸಾಯ ಎಂಬ ಹೆಸರುಳ್ಳವನಾಗಿದ್ದೇನೆ. ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನವುಳ್ಳವರೇನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ವ್ಯವಸಾಯವೆಂಬ ಉತ್ಕೃಷ್ಟವಾಗಿರತಕ್ಕಂತಹ ಧರ್ಮವನ್ನು ನಾನು ಅವರಿಗೆ ಅನುಗ್ರಹಿಸ್ತಾ ಆ ವ್ಯವಸಾಯದಲ್ಲಿ ವ್ಯವಸಾಯ ಶಬ್ದವಾಚ್ಯನಾಗಿ ಇದ್ದೇನೆ ಅಂತ. ಇನ್ನು ಸತ್ವವತಾಂ ಅಂದರೆ ಸತ್ವಶಾಲಿಗಳು, ಸತ್ವಶಾಲಿಗಳ ಮಧ್ಯದಲ್ಲಿ ಸತ್ವಶಾಲಿಗಳಿಗೆ ಸಂಬಂಧಪಟ್ಟಂತಹ ಏನು ಸತ್ವರೂಪವಾಗಿರತಕ್ಕಂತಹ ಉತ್ಕೃಷ್ಟ ಧರ್ಮವನ್ನು ಅವರಲ್ಲಿ ಅನುಗ್ರಹಿಸುವ ಕಾರಣದಿಂದ ನಾನು ಸತ್ವವೆಂಬ ಹೆಸರುಳ್ಳವನಾಗಿ ಇದ್ದೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದೆ ವೃಷ್ಣೀನಾಂ ವಾಸುದೇವೋಸ್ಮಿ, ಪಾಂಡವಾನಾಂ ಧನಂಜಯ, ಮುನೀನಾಮ್ಯಪ್ಯಹಂ ವ್ಯಾಸಃ, ಕವೀನಾಂ ಉಶನಾಃ. ಕವಿಃ. ವೃಷ್ಣೀನಾಂ ವಾಸುದೇವೋಸ್ಮಿ. ಈ ಪರಮಾತ್ಮ ವಾಸುದೇವ ರೂಪದಿಂದ, ವಾಸುದೇವನು ಸರ್ವ ಜಗತ್ತನ್ನು ಆಚ್ಛಾದಿಸುವುದರಿಂದ ಮತ್ತು ಸರ್ವತ್ರ ವ್ಯಾಪಿಸುವುದರಿಂದ ಕ್ರೀಡಾದಿಗುಣ ವಿಶಿಷ್ಟನಾದ್ದರಿಂದ ಅವನು ವಾಸುದೇವ ಶಬ್ದ ವಾಚ್ಯನಾಗಿದ್ದಾನೆ. ಪರಮಾತ್ಮ ವಾಸುದೇವ ಶಬ್ದ ವಾಚ್ಯನಾಗಿದ್ದಾನೆ. ವೃಷ್ಣೀನಾಂ ವಾಸುದೇವ. ವೃಷ್ಣಿಗಳಂದರೆ ಯಾದವರ ಮಧ್ಯದಲ್ಲಿ ವಾಸುದೇವನೆಂಬ ವಿಭೂತಿ ರೂಪವನ್ನು, ಇದು ಪ್ರತ್ಯಕ್ಷವಾದ ರೂಪ, ಇದು ಕೂಡ ಕೃಷ್ಣನ ರೂಪ, ಇದು ಪ್ರತ್ಯಕ್ಷವಾದ ರೂಪ. ಯಾದವರ ಮಧ್ಯೆ ನಾನು ವಾಸುದೇವನೆಂಬ ಪ್ರತ್ಯಕ್ಷ ವಿಭೂತಿ ರೂಪ ಉಳ್ಳವನಾಗಿದ್ದೇನೆ. ವಾಸುದೇವ ಅದು ಪರಮಾತ್ಮನನ್ನು ಹೇಳ್ತಾ ಇದೆ. ವಾಸಯತಿ ಇತಿ ವಾಸುಃ. ವಾಸಯತಿ ಅಂದರೆ ಸರ್ವಂ ಆಚ್ಛಾದಯತಿ, ಎಲ್ಲವನ್ನು ಆಚ್ಛಾದಿಸುವುದು, ಮರೆಮಾಚುವುದು ಎಂಬ ಅರ್ಥದಲ್ಲಿ ಈ ನಿಚ್ಚು ಪ್ರತ್ಯಯ ಬಂದು, ವಸುಧಾತುವಿಗೆ ನಿಚ್ಚು ಪ್ರತ್ಯಯ ಬಂದು ಅದಕ್ಕೆ ಉಣು ಪ್ರತ್ಯಯ ಸೇರಿದಾಗ, ಉಣು ಪ್ರತ್ಯಯ ಬಂದಾಗ ವಸು ನಿಚ್ಚು ಉ ಅಂತಾಗಿ ವಾಸು ಅಂತ ಆಗುತ್ತೆ. ಹೊಸ ಆಚ್ಛಾದನೆ, ಹೊಸ ನಿವಾಸೆ ಇತ್ಯದೋವ. ಹೊಸ ಆಚ್ಛಾದನೆ ಧಾತು ಮರೆಮಾಚುವುದು ಅಂತ ಅರ್ಥ. ಇಲ್ಲಿ ಹೋದರೆ ಹೊಸ ನಿವಾಸೆ, ವಾಸ ಮಾಡೋದು ಅಂತ ಅರ್ಥ. ಈ ಅರ್ಥದಲ್ಲಿ ಈ ಎರಡು ಧಾತುಗಳಿಗೆ ನೆಂತ ಬಂದು, ನೆಂತಾದ ಉಣು, ನೆತ್ ಪ್ರತ್ಯಯ ನಿಚ್ ಪ್ರತ್ಯಯ ಬಂದು, ನೀ ಪ್ರತ್ಯಯ ಬಂದು ಆಮೇಲೆ ಅದರ ಮುಂದೆ ಉ ಪ್ರತ್ಯಯ ಬರುತ್ತೆ. ಉಣು ಬಂದರೆ ಏನರ್ಥ ಆಗುತ್ತೆ? ವಾಸುಹು, ಸರ್ವತ್ರ ವಸತಿ ಇತಿ ವಾಸುಹು. ಉಣು, ಆ ವಾಸುಹು ಸರ್ವತ್ರ ವಸತಿ, ಎಲ್ಲವನ್ನು ಆಚ್ಛಾದಿಸ್ತಾನೆ ಅಂತ ಒಂದರ್ಥ, ಎಲ್ಲೆಡೆಯಲ್ಲಿ ವಾಸವಾಗಿದ್ದಾನೆ ಅಂತ ಇನ್ನೊಂದು ಅರ್ಥ. ಈ ಅರ್ಥದಲ್ಲಿರ್ತಕ್ಕಂತಹ ವಾಸುಶ್ಚಾಸವು
ದೇವಶ್ಚ ವಾಸುದೇವ. ವಾಸು ಅಂದರೆ ಮರೆಮಾಚುವವ, ಎಲ್ಲ ಕಡೆ ವಾಸ ಮಾಡುವವ. ಅಂತಹ ದೇವ. ದೇವ ಅಂದರೆ ಕ್ರೀಡಾದಿಗುಣ ವಿಶಿಷ್ಟಶ್ಚ, ಕ್ರೀಡಾದಿಗುಣ ವಿಶಿಷ್ಟನಾಗಿರ್ತಕ್ಕಂಥವನು. ಅಂತಹ ವಾಸುದೇವ ಶಬ್ದವಾಚ್ಯನಾಗಿ ನಾನು ಪ್ರತ್ಯಕ್ಷ ವಿಭೂತಿ ರೂಪದಿಂದ ಇದ್ದೇನೆ. ಸಂಸಾರಾವಸ್ಥೆಯಲ್ಲಿ ಜೀವರ ಸ್ವರೂಪವನ್ನು ಮುಚ್ಚುತ್ತೇನೆ, ಎಲ್ಲರನ್ನೂ ವಾಸಿಸುವಂತೆ ಮಾಡುತ್ತೇನೆ, ಎಲ್ಲೆಡೆಯಲ್ಲಿಯೂ ನಾನು ವಾಸವಾಗಿದ್ದೇನೆ, ಮತ್ತು ಕ್ರೀಡಾದಿ ಗುಣವಿಶಿಷ್ಟನಾಗಿದ್ದೇನೆ. ಆದ್ದರಿಂದ ಯಾದವರ ಮಧ್ಯದಲ್ಲಿರತಕ್ಕಂತಹ ಪರಮಾತ್ಮನ ಒಂದು ವಿಭೂತಿ ರೂಪ ಏನಿದೆ ಅದು ವಾಸುದೇವ ಎಂಬ ರೂಪ. ಪಾಂಡವಾನಾಂ ಧನಂಜಯ ಅಂತ ಹೇಳ್ತಾನೆ. ಪಾಂಡವರ ಮಧ್ಯದಲ್ಲಿ ನಾನು ಧನಂಜಯ. ಪಾಂಡವರಲ್ಲಿ ಧನಂಜಯ ಶ್ರೇಷ್ಠ ಅಂತ ಅರ್ಥ ಬರುತ್ತೆ ಇದನ್ನು ಕೇಳುವಾಗ. ಪಾಂಡವರಲ್ಲಿ ಧನಂಜಯ ಅರ್ಜುನರಿರ್ತಕ್ಕಂತಹ ಪರಮಾತ್ಮನ ವಿಭೂತಿ ರೂಪ ಅದು ಯಾವುದು? ಧನಂಜಯ. ಧನಂ ಜಯತಿ ಇತಿ ಧನಂಜಯ. ಅಂದರೆ ಈ ಚರಾಚರ ಸಕಲ ಜಗತ್ತಿಗಿಂತ ವಿಶಿಷ್ಟನಾಗಿದ್ದಾನೆ ಪರಮಾತ್ಮ. ಧನಂ ಜಯತಿ ಧನಂಜಯ ನಾಮ ಧನಂಜಯಸ್ಥಃ. ಸರ್ವಸ್ಮಾದ್ ವಿಶಿಷ್ಟತ್ವಾದ್ ವಿಹಿ ಆಸಮಂತಾದ್ ಸಹ ಗತಃ ಸೃಗತೌ ಇತ್ಯತಃ ಡಃ ವಿಶ್ಚಾಸೌ ಆವಾಸಶ್ಚ ವಿಶ್ಚಾಸೌ ಆಸಶ್ಚ ಸರ್ವಗತಶ್ಚೇತಿ ವ್ಯಾಸಃ. ವ್ಯಾಸದ ಅರ್ಥ ಹೇಳ್ತಾ ಇರೋದು ಧನಂ ಜಯತಿ ಇತಿ ಧನಂಜಯ. ಧನಂಜಯನ ಶಬ್ದವಾಚ್ಯನಾಗಿ ನಾನು ಅರ್ಜುನಲ್ಲಿ ಇದ್ದೇನೆ ಅಂತ. ಪಾಂಡವಾನಾಂ ಧನಂಜಯ. ಧನಂಜಯನಿಗೆ ನಿಯಾಮಕನಾದ್ದರಿಂದ ಧನಂಜಯ ಶಬ್ದವಾಚ್ಯನಾಗಿ ಅರ್ಜುನನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ, ಪಾಂಡವರಲ್ಲಿ ಅರ್ಜುನನಿಗೆ ಶ್ರೇಷ್ಠತ್ವವನ್ನು ಕೊಡುತ್ತಾ, ಅಂದರೆ ಭೀಮನನ್ನು ಹೊರತುಪಡಿಸಿ ಉಳಿದ ಪಾಂಡವರಿಗಿಂತ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ನಿಯಾಮಕನಾಗಿ ಇರತಕ್ಕಂತಹ ರೂಪ ಧನಂಜಯ ರೂಪ ಅಂತ. ಇಲ್ಲಿ ಪರಮಾತ್ಮನ ನಂತರ ಚತುರ್ಮುಖ ಬ್ರಹ್ಮನೇ ಶ್ರೇಷ್ಠ. ಮತ್ತು ಕವಿತ್ವಾದಿಗಳಲ್ಲಿ ಅವನಿಗೆ ಸಮನಾದವರು ಯಾರೂ ಇಲ್ಲ. ಇಲ್ಲಿ ಕವೀನಾಂ ಉಶನಾ ಕವಿ ಅಂತ ಹೇಳ್ತಾನೆ. ಕವೀನಾಂ ಉಶನಾ ಕವಿ ಅಂತ. ಕವಿಗಳ ಮಧ್ಯದಲ್ಲಿ ನಾನು ಶುಕ್ರ, ದೇವತೆಗಳ ಮಧ್ಯದಲ್ಲಿ ವಾಸವ ಅಂತ ಹಿಂದೆ ಬಂತು. ದೇವಾನಾಮಸ್ಮಿ ವಾಸವ ಅನ್ನಲ್ಲಿ. ಇಲ್ಲಿ ಕವಿಗಳ ಮಧ್ಯದಲ್ಲಿ ನಾನು ಶುಕ್ರ, ಪಾಂಡವರ ಮಧ್ಯದಲ್ಲಿ ಧನಂಜಯ. ಆಮೇಲೆ ಹಿಂದೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಬಂತು. ಯಜ್ಞಗಳಲ್ಲಿ ನಾನು ಜಪಯಜ್ಞ. ಆಯುಧಾನಾಂ ಅಹಂ ವಜ್ರಂ, ಆಯುಧಗಳ ಮಧ್ಯದಲ್ಲಿ ನಾನು ವಜ್ರ. ವೇದಗಳಲ್ಲಿ ಸಾಮವೇದ. ಇಲ್ಲೆಲ್ಲ ಹೀಗೆ ಹೇಳಿದ್ದಿದೆ. ಅದರಂತೆ ಇಲ್ಲಿಯೂ ಕೂಡ ಪಾಂಡವರ ಮಧ್ಯದಲ್ಲಿ ನಾನು ಧನಂಜಯ ಅಂತ. ಇದು ಸರಿಯಾ ಅನ್ನೋ ಪ್ರಶ್ನೆ ಬರ್ತದೆ. ಪಾಂಡವರಲ್ಲಿ ಭೀಮನೇ ಶ್ರೇಷ್ಠ, ದೇವತೆಗಳಲ್ಲಿ ಬ್ರಹ್ಮನೇ ಶ್ರೇಷ್ಠ. ಇನ್ನು ಕವಿತ್ವಾದಿಗಳಲ್ಲಿ ಅವನಿಗೆ ಯಾರೂ ಸಮ ಇಲ್ಲ. ಹಾಗಾಗಿ ಕವಿನಾ ಮುಶನಾಹ ಅಂತ ಹೇಳೋದು ಕೂಡ ಸರಿ ಅನಿಸಲ್ಲ. ಇನ್ನು ಪಾಂಡವರ ಮಧ್ಯದಲ್ಲಿ ಭೀಮ ಶ್ರೇಷ್ಠ, ಯಜ್ಞಾದಿಗಳಲ್ಲಿ ಜ್ಞಾನಯಜ್ಞ ಶ್ರೇಷ್ಠ. ಆಮೇಲೆ ಆಯುಧಗಳ ಮಧ್ಯದಲ್ಲಿ ಸುದರ್ಶನ ಚಕ್ರ ಶ್ರೇಷ್ಠ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ. ವೇದಗಳಲ್ಲಿ ವೇದಾನಾಂ ಸಾಮವೇದೋಸ್ಮಿ ಎಂದ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ. ಹೀಗೆ ಇರಬೇಕಾದರೆ ಇಲ್ಲಿ ಸ್ವಲ್ಪ ಕೃಷ್ಣ ಹೇಳಿದ ವ್ಯತ್ಯಾಸ ಆಯ್ತಲ್ಲ ಅಂತ ಅನಿಸುತ್ತೆ ನಮಗೆ. ದೇವಾನಾಮಸ್ಮಿ ವಾಸವಃ, ಕವೀನಾಂ ಉಶನಾ ಕವಿ, ಪಾಂಡವಾನಾಂ ಧನಂಜಯ, ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಆಯುಧಾನಾಮಹಂ ವಜ್ರಂ,
ವೇದಾನಾಂ ಸಾಮವೇದೋಸ್ಮಿ ಇತ್ಯಾದಿ ಕಡೆಯಲ್ಲಿ ಇದು ಹೇಳಿರುವಂಥದ್ದು ಯಾವ ಅರ್ಥದಲ್ಲಿ ಅಂತಂದರೆ ಸಜಾತೀಯಗಳಲ್ಲಿ ಏಕದೇಶವಾಗಿ ಶ್ರೇಷ್ಠ ಅಂತ. ಅಂದರೆ ಪಾಂಡವರ ಮಧ್ಯದಲ್ಲಿ ಅರ್ಜುನನಿಗೆ ಸಜಾತಿಯರು ಯಾರಿದ್ದಾರೆ, ಅವರಲ್ಲಿ ಅರ್ಜುನ ಶ್ರೇಷ್ಠ ಅಂತ. ಭೀಮ ಅವರಲ್ಲಿ ಸಜಾತಿಯ ಅಲ್ಲ, ಭೀಮ ಸಾಕ್ಷಾತ್ ವಾಯುದೇವರ ಅವತಾರ. ಹಾಗಾಗಿ ಈ ಇಡೀ ದೇವತೆ ತೆಗೆದುಕೊಂಡ್ರೆ ಬ್ರಹ್ಮನೇ ಶ್ರೇಷ್ಠ. ಹಾಗಿರುವಾಗ ಈ ಧನಂಜಯ ಶ್ರೇಷ್ಠ ಅಂತ ಹೇಳೋದು ಅಥವಾ ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ ಅಂತ ಹೇಳೋದು ಹೇಗೆ ಸರಿ ಆಗುತ್ತೆ? ದೇವಾನಾಮಸ್ಮಿ ವಾಸವಃ ಇತ್ಯಾದೀನಾಂ ವಾಸುದೇವಾದೀನಾಂ ಮುಕ್ತಃ ವಾಸವಾದೀನಾಂ ಸಜಾತೀಯೈಕದೇಶತಃ ಏವ ಸೈಷ್ಠ್ಯಂ ಕುತಃ ಇತ್ಯತಃ ದೇವೇಶ್ವಿತಿ. ದೇವೇಷು ಅಧಿಕೋ ಬ್ರಹ್ಮ ಯತೋ ವಿಷ್ಣೋಃ ಅನಂತರಃ ಕವಿತ್ವಾದಿಗುಣೇಷ್ವೇವ ಯತ್ಸಮೋ ನಾಸ್ತಿ ಕಶ್ಚನ. ತಥಾ ಭೀಮಶ್ಚ ಪಾರ್ಥೇಷು ಜ್ಞಾನಂ ಯಜ್ಞೇಷು ಚೋತ್ತಮಂ ಸುದರ್ಶನಂ ಚ ಆಯುಧೇಷು ವೇದೇಷು ಋಗ್ವೇದ ಉಚ್ಯತೆ ಎಂಬುದಾಗಿ ವಿಭೂತಿ ತತ್ವದ ಉದಾಹರಣೆಯನ್ನು ಕೊಟ್ಟು ಆಚಾರ್ಯರು ಇಲ್ಲಿ ನಿರ್ಣಯ ಮಾಡ್ತಾ ಇದ್ದಾರೆ. ಈ ವೇದಗಳಲ್ಲಿ ಸಾಮವೇದಕ್ಕೆ ಆಧಿಕ್ಯವನ್ನು ಹೇಳಿದ್ದು ವೇದಗಳ ಸ್ವರೂಪದಿಂದ ಅಲ್ಲ, ವೇದಗಳ ಸ್ವರೂಪ ದೃಷ್ಟಿಯಿಂದ ಅಲ್ಲ, ಅವರಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳ ದೃಷ್ಟಿಯಿಂದ ಹೇಳಿದ್ದು. ನಿಜವಾಗಿ ಸ್ವರೂಪತಃ ನಾವು ವಿವೇಚನೆ ಮಾಡಿದರೆ 4 ವೇದಗಳಲ್ಲಿ ಋಗ್ವೇದವೇ ಶ್ರೇಷ್ಠ. ಋಗ್ವೇದಕ್ಕಿಂತ ಸಾಮವೇದಕ್ಕೆ ಆಧಿಕ್ಯವನ್ನು ಹೇಳಿದ್ದು ಯಾಕೆ ಅಂದರೆ ಅದು ವೇದಗಳ ಸ್ವರೂಪದ ದೃಷ್ಟಿಯಿಂದ ಅಲ್ಲ, ಅವುಗಳಿರ್ತಕ್ಕಂಥ ಅಭಿಮಾನಿ ದೇವತೆಗಳ ದೃಷ್ಟಿಯಿಂದ. ಈಗ ಋಗ್ವೇದಕ್ಕೆ ಲಕ್ಷ್ಮೀದೇವಿ, ಭಾರತಿ, ಸರಸ್ವತಿ, ಪಾರ್ವತಿ ಇವರೆಲ್ಲ ಅಭಿಮಾನಿ ದೇವತೆಗಳು. ಸಾಮವೇದಕ್ಕೆ ಮುಖ್ಯಪ್ರಾಣ ಹಾಗೂ ಶಿವ ಇತ್ಯಾದಿ ಅಭಿಮಾನಿಗಳು. ಸಾಮವೇದಕ್ಕೆ ಋಗ್ವೇದಕ್ಕಿಂತ ಅಭಿಮಾನಿ ದೇವತಾ ದೃಷ್ಟಿಯಿಂದ ಆಧಿಕ್ಯವನ್ನು ಹೇಳಬೇಕಾದರೆ ಸಾಮವೇದಕ್ಕೆ ಮುಖ್ಯಪ್ರಾಣ ಅಭಿಮಾನಿಯಾಗಿದ್ದಾನೆ. ಆದ್ದರಿಂದ ವೇದಗಳಲ್ಲಿ ನಾನು ಸಾಮವೇದ ಅಂತ ಹೇಳಿತ್ತು. ಸಾಮವೇದಕ್ಕೆ ಮುಖ್ಯಪ್ರಾಣದೇವರ ಅಭಿಮಾನಿ, ಋಗ್ವೇದಕ್ಕೆ ಭಾರತಿ ಅಭಿಮಾನಿ. ಭಾರತದ ಮುಖ್ಯಪ್ರಾಣ ಶ್ರೇಷ್ಠ ಅಲ್ವಾ, ಆದ್ದರಿಂದ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿತು. ಋಗ್ವೇದಕ್ಕೆ ಪಾರ್ವತಿ ಅಭಿಮಾನಿನೇ ಆಗಿದ್ದಾಳೆ, ಸಾಮವೇದಕ್ಕೆ ಪಾರ್ವತಿಪತಿಯಾಗಿರ್ತಕ್ಕಂತಹ ಶಿವ ಅಭಿಮಾನಿಯಾಗಿದ್ದಾನೆ. ಹೀಗೆ ಋಗ್ವೇದಕ್ಕಿಂತ ಸಾಮವೇದಕ್ಕೆ ಆಧಿಕ್ಯವನ್ನು ಯಾವ ದೃಷ್ಟಿಯಲ್ಲಿ ಹೇಳಿದ್ದು ಅಂದರೆ ಅಭಿಮಾನಿ ದೇವತಾ ದೃಷ್ಟಿಯಿಂದ ಹೇಳಿತ್ತು ಹೊರತು ಸ್ವರೂಪತಃ ವಿವೇಚನೆ ಮಾಡಿದರೆ ಋಗ್ವೇದವೇ ಶ್ರೇಷ್ಠವಾಗಿರುವಂಥದ್ದು. ಆದರೆ ಅವರ ಅಭಿಮಾನಿ ಅಪೇಕ್ಷೆಯ ಶ್ರೇಷ್ಠತ್ವವನ್ನು ಹೇಳಿದಂತೆ ತಿಳ್ಕೊಳ್ಬೇಕು. ಸಾಮವೇದಸ್ಯ ಋಗ್ವೇದಾಧಿಕ್ಯ ಮುಚ್ಯತೆ ತತ್ರ ಸಾಮವೇದಾಭಿಮಾನಿ ದೇವತಾ ಹಯಾಯ ಏವ ಋಗ್ವೇದಾಭಿಮಾನಿ ದೇವತಾಧಿಕ್ಯ ವಿವಕ್ಷಯ ಏವ ಉಚ್ಯತೆ ನತು ವೇದಸ್ವರೂಪ ವಿವಕ್ಷಯ ಅತಃ ನ ವಿರೋಧ ಇತಿ ಭಾವ ಎಂಬುದಾಗಿ ಗೀತಾ ತಾತ್ಪರ್ಯದ ನ್ಯಾಯದೀಪಿಕಾದಲ್ಲಿ ಟೀಕಾಚಾರ್ಯರು ಅದನ್ನು ನಿರೂಪಿಸ್ತಾರೆ. ಹಾಗೆಯೇ ಈ ಸಜಾತೀಯವಾಗಿರತಕ್ಕಂತಹವುಗಳೇನಿವೆ ಅವುಗಳಲ್ಲಿ ಏಕದೇಶವಾಗಿ ಶ್ರೇಷ್ಠತೆ ಹೊರತು ಎಲ್ಲ ರೀತಿಯಲ್ಲೂ ಶ್ರೇಷ್ಠತೆ ಅಂತ ಅರ್ಥ ಅಲ್ಲ. ವೇದಗಳಲ್ಲಿ ಋಗ್ವೇದಕ್ಕೆ ಆಧಿಕ್ಯ ಇರುವುದು, ಆದರೆ ಸಾಮವೇದಕ್ಕೆ ಸಜಾತೀಯ ಏಕದೇಶತಃ ಆಧಿಕ್ಯ ಅಷ್ಟನ್ನೇ ತಿಳ್ಕೊಳ್ಬೇಕು. ಅದು ಅಭಿಮಾನಿ ದೇವತಾ ಅಪೇಕ್ಷೆಯ. ಋಗ್ವೇದಕ್ಕಿಂತ ಸಾಮವೇದಕ್ಕೆ ಏನು ಹೇಳಿದ್ದು ಅದು ಸಾಮವೇದಾಭಿಮಾನಿ ದೇವತೆಗೆ ಋಗ್ವೇದಾಭಿಮಾನಿ ದೇವತೆಗಿಂತ ಆಧಿಕ್ಯವನ್ನು ಹೇಳುವ ಉದ್ದೇಶ ಹೊರತು ವೇದಗಳ ಸ್ವರೂಪ ದೃಷ್ಟಿಯಿಂದ ಋಗ್ವೇದಕ್ಕಿಂತ ಸಾಮವೇದ ಹೆಚ್ಚು ಅಂತ ಅದರ ಅಭಿಪ್ರಾಯ ಅಲ್ಲ ಅಂತ ಅದರ ಅಭಿಪ್ರಾಯ. ಹಾಗೆಯೇ ಉಳಿದ ಕಡೆಯಲ್ಲಿ ಕೂಡ
ದೇವತೆಗಳಲ್ಲಿ ಇಂದ್ರ ಅಂದರೆ ದೇವತೆ ಅಂದರೆ ಇಂದ್ರನ ಸಜಾತೀಯವಾಗಿರತಕ್ಕಂತಹ ದೇವತೆಗಳು. ಅವರೆಲ್ಲರಲ್ಲಿಯೂ ನಾನು ವಾಸವ ಅಂದರೆ ತತ್ ಸಜಾತೀಯವಾಗಿರತಕ್ಕಂತಹ ದೇವತೆಗಳಲ್ಲಿ ನಾನು ವಾಸವ ಶಬ್ದವಾಚ್ಯನಾಗಿ ವಾಸವನಲ್ಲಿದ್ದೇನೆ ಅಂತ ಅರ್ಥ. ಇನ್ನು ಉಶನಾಹ ಕವಿನಾಂ ಉಶನಾಹ ಕವಿ ಅಂತ ಹೇಳುವ ಅಭಿಪ್ರಾಯವೂ ಅದೇ. ನಿಜವಾಗಿ ಕವಿ ಇವನೇ. ಕವಿತ್ವಾದಿ ಗುಣೇಶ್ವೇವ ಯತ್ಸಮೋ ನಾಸ್ತಿ ಕಶ್ಚನ. ಪರಮಾತ್ಮನಲ್ಲಿ ಕವಿತ್ವಾದಿ ಗುಣಗಳಲ್ಲಿ ಅವನಿಗೆ ಸಮನಾಗಿರ್ತಕ್ಕಂಥವನು ಯಾರೂ ಇಲ್ಲ. ಅವನು ಬಿಟ್ಟರೆ ಆನಂತರ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಪಾಂಡವರಲ್ಲಿ ಭೀಮಶ್ರೇಷ್ಠ. ಹೀಗಿದ್ದು ಹೇಳಿದ್ದು ಯಾಕೆ ಅಂದರೆ ಅವರ ಸಜಾತೀಯರಲ್ಲಿ ಅವನು ಶ್ರೇಷ್ಠ ಅಂತ. ಸಜಾತೀಯರಲ್ಲಿ ಅರ್ಜುನಲ್ಲಿ ಧನಂಜಯ ವಿಭೂತಿ ರೂಪದಿಂದ ನಾನಿದ್ದೇನೆ ಎಂಬ ಅರ್ಥದಲ್ಲಿ ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ದು. ಅಂದ ಮಾತ್ರಕ್ಕೆ ಪಾಂಡವರಲ್ಲಿ ಅರ್ಜುನನೇ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಹಾಗೆ ಅಂದ್ಕೊಂಡ್ರೂ ಸಹ ಭೀಮನನ್ನು ಹೊರತುಪಡಿಸಿ ಉಳಿದ ಪಾಂಡವರಲ್ಲಿ ಶ್ರೇಷ್ಠ ಅಂತ, ಉಳಿದ ಸಜಾತೀಯ ಪಾಂಡವರಿದ್ದಾರಲ್ಲ ಅವರಲ್ಲಿ ಅವನು ಶ್ರೇಷ್ಠ ಅಂತ ಅಷ್ಟೇ ಹೊರತು ಮುಖ್ಯಪ್ರಾಣ ದೇವರಿಗಿಂತಲೂ ಧನಂಜಯ ಶ್ರೇಷ್ಠ ಅಂತ ಅದರ ಅರ್ಥ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ವ್ಯಾಸ, ಮುನೀನಾಮಪ್ಯಹಂ ವ್ಯಾಸ. ಮುನಿಗಳಲ್ಲಿ ನಾನು ವ್ಯಾಸ ಅಂತ ಹೇಳ್ತಾರೆ. ಎಲ್ಲ ಮುನಿಗಳಲ್ಲಿ ನಾನು ವ್ಯಾಸ. ವ್ಯಾಸ ಅಂದರೆ ಅದು ಪರಮಾತ್ಮನ ಹೇಳ್ತಾ ಇದೆ. ಹೇಗೆ ಅಂದರೆ ಸರ್ವಸ್ಮಾತ್ ವಿಶಿಷ್ಟತ್ವಾದ್ ವಿಹಿ ವಿಹಿ ಆಸಮಂತಾತ್ ಸಹ ಗತಃ ಸೃಗತೌ ಇತ್ಯತಃ ಡಃ ವಿಶ್ಚಾಸೌ ಆಸಶ್ಚ ವ್ಯಾಸಃ ಯದ್ವಾ ವಿಶಿಷ್ಟ ಆಸಾ ಅಂದರೆ ಸ್ಥಿತಿ ಯಸ್ಯ ಅಸೌ ವ್ಯಾಸಃ. ಅಸೌ ಉಪವೇಶನೆ ಆಸ ಉಪವೇಶನೆ ಇತಿ ಧಾತೋಃ. ವ್ಯಾಸ ಶಬ್ದ ಪರಮಾತ್ಮನನ್ನು ಹೇಳ್ತಾ ಇದೆ. ಹೇಗೆ ಅಂದರೆ ಅದನ್ನು ವಿವೃತ್ತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಸಕಲ ಚರಾಚರ ವಸ್ತುಗಳಿಗಿಂತ ಪರಮಾತ್ಮ ವಿಶಿಷ್ಟನಾಗಿದ್ದಾನೆ ಅಂದರೆ ಅದರಿಂದ ಅವನಿಗೆ ವಿ ಅಂತ ಹೇಳೋದು. ವಿ ಅಂದರೆ ಎಲ್ಲ ಚರಾಚರ ಸಕಲ ಜಗತ್ತಿಗಿಂತಲೂ ವಿಶಿಷ್ಟನಾಗಿದ್ದಾನೆ ಎಂಬ ಕಾರಣದ ಪರಮಾತ್ಮ ವಿಹಿ. ಸಮಂತಾತ್ ಅಂದರೆ ಎಲ್ಲೆಡೆ ಅಂತ. ಎಲ್ಲೆಡೆ ಎಂಬ ಅರ್ಥ ಕೊಡತಕ್ಕಂತಹ ಆ ಅರ್ಥದಲ್ಲಿ ಆಂಗ್ ಎಂಬ ಉಪಸರ್ಗ ಇದೆ ಇಲ್ಲಿ. ಆ ಉಪಸರ್ಗ ವಿಶಿಷ್ಟವಾಗಿರತಕ್ಕಂತಹ ವಿ ಆ. ವಿ ಅಂದರೆ ವಿಶಿಷ್ಟ, ಆ ಅಂದರೆ ಆ ಸಮಂತಾತ್ ಎಲ್ಲ ಕಡೆ ಇರತಕ್ಕಂಥವನು ಅಂತ. ವಿ ಅಂದರೆ ಸಕಲ ಚರಾಚರ ವಸ್ತುಗಳಿಂದ ವಿಶಿಷ್ಟ. ಆ ಅಂದರೆ ಈ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥವನು ಅಂತ. ಮುಂದೆ ಗತಿ ಎಂಬ ಅರ್ಥದಲ್ಲಿ ಸೃಧಾತು, ಸೃಗತೌ ಧಾತು, ಅದಕ್ಕೆ ಡಪ್ ಪ್ರತ್ಯಯ ಬಂದಾಗ ಆಸ ಅಂತ ಆಗತ್ತೆ. ಆಸ, ಆಸ ಅಂದರೆ ಎಲ್ಲ ಕಡೆ ಇರತಕ್ಕಂಥವನು, ಎಲ್ಲ ಕಡೆ ಇರತಕ್ಕಂಥವನು ಆಸ. ವಿಶೇಷನಾಗಿದ್ದು ಎಲ್ಲ ಕಡೆ ಇರೋನಾದ್ದರಿಂದ ಅವನು ವ್ಯಾಸ ಶಬ್ದವಾಚ್ಯನಾಗಿ ಮುನಿಗಳ ಮಧ್ಯದಲ್ಲಿ ಪ್ರತ್ಯಕ್ಷ ವಿಭೂತಿ ರೂಪ, ವೇದವ್ಯಾಸ ರೂಪ, ಪ್ರತ್ಯಕ್ಷ ವಿಭೂತಿ ರೂಪ, ಪ್ರತ್ಯಕ್ಷ ವಿಭೂತಿ ರೂಪ ವ್ಯಾಸ ಎಂಬ ಹೆಸರುಳ್ಳಂತಹ ರೂಪ. ಹೀಗೆ ಒಂದು ಅರ್ಥ ಹೀಗೆ. ವ್ಯಾಸ ಅಂದರೆ ಎಲ್ಲ ಸಕಲ ಚರಾಚರ ವಸ್ತುಗಳಿಗಿಂತ ವಿಶಿಷ್ಟನಾಗಿದ್ದಾನೆ. ಆ ಎಲ್ಲ ಕಡೆಯೂ ಕೂಡ ಸೃ ಆಸ, ಎಲ್ಲ ಕಡೆಯೂ ಕೂಡ ಸ್ಥಿತಿಯುಳ್ಳವನಾಗಿದ್ದಾನೆ. ಆದ್ದರಿಂದ ವ್ಯಾಸ. ಇಂತಹ ವ್ಯಾಸಶಬ್ದ ವಾಚ್ಯನಾಗಿ ಎಲ್ಲ ಮುನಿಗಳ ಮಧ್ಯದಲ್ಲಿ ಇರತಕ್ಕಂತಹ ವೇದವ್ಯಾಸರಲ್ಲಿ ವೇದವ್ಯಾಸರು ಪ್ರತ್ಯಕ್ಷ ವಿಭೂತಿ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಇನ್ನೊಂದು ರೀತಿಯಲ್ಲಿ ಅರ್ಥವನ್ನು ವಿವರಿಸ್ತಾರೆ. ವಿ ಅಂದರೆ ವಿಶಿಷ್ಟವಾದ, ಆಸ ಅಂದರೆ ಸ್ಥಿತಿ ಉಳ್ಳವ. ವಿ ಪ್ಲಸ್ ಆಸ ವ್ಯಾಸ, ವಿಶಿಷ್ಟವಾದ ಸ್ಥಿತಿ ಉಳ್ಳವ. ಈ ಅರ್ಥದಲ್ಲಿ ವ್ಯಾಸ ಎಂಬ
ಹೆಸರುಳ್ಳವನಾಗಿದ್ದಾನೆ. ಇಲ್ಲಿ ಆಸ ಅಂದರೆ ಆಸ ಉಪವೇಶನೆ ಧಾತು. ಆಸ ಉಪವೇಶನೆ ಅಂದರೆ ಇರುವಿಕೆ ಅಂತ ಅರ್ಥ. ಆಸ ಅಂದರೆ ಇರುವಿಕೆ. ವಿ ಆಸ ವಿಶಿಷ್ಟವಾದ ಸ್ಥಿತಿ ಉಳ್ಳವ ಅಂತ ಅರ್ಥ. ಹೀಗೆ ವೇದವ್ಯಾಸನಾಗಿ ಕವೀನ ಮುನೀನಾಮಪ್ಯಹಂ ವ್ಯಾಸಃ, ಎಲ್ಲ ಮುನಿಗಳ ಮಧ್ಯದಲ್ಲಿ ನಾನು ಪ್ರತ್ಯಕ್ಷ ವ್ಯಾಸರೂಪದಿಂದ ಇದ್ದೇನೆ. ಕವೀನಾಂ ಉಶನಾಃ ಕವಿ, ಇನ್ನು ಕವಿಗಳ ಮಧ್ಯದಲ್ಲಿ ನಾನು ಉಶನ ಅಂದರೆ ಶುಕ್ರಾಚಾರ್ಯರಿರುವನು ಅಂತ ಅರ್ಥ. ಉಶನಾ ಕವಿ. ಕವಿ ಅಂದ್ರೇನು? ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳಾಗಿರ್ತಕ್ಕಂತಹ ಶುಕ್ರಾಚಾರ್ಯರಲ್ಲಿ ನಾನು ಉಶನಾ ಶಬ್ದವಾಚ್ಯನಾಗಿ ಇದ್ದೇನೆ. ಉಶನ ಅನ್ನೋದು ಹೇಗೆ? ಉಶನ ವಶಧಾತು. ವಶಧಾತು ಇಚ್ಛೆ ಎಂಬ ಅರ್ಥದಲ್ಲಿರ್ತಕ್ಕಂತಹ ವಶಧಾತು, ಆ ವಶಧಾತು ಉಶನ ಅಂತ ಆಗತ್ತೆ. ಸೃಷ್ಟ್ಯಾದಿ ಕ್ರಿಯೆಗಳಲ್ಲಿ ಇಚ್ಛೆ ಉಳ್ಳವನಾದ್ದರಿಂದ ನಾನು ಉಶನಾ ಶಬ್ದವಾಚ್ಯನಾಗಿ ಇದ್ದೇನೆ ಅಂತ ಅದರ ಅಭಿಪ್ರಾಯ. ಉಷ ಇಚ್ಛಾಯಾಂ ಧಾತು. ಉಷ ಇಚ್ಛಾಯಾಂ ಧಾತೋ ಸರ್ಗಾದಿಚ್ಛಾವತ್, ಸರ್ಗಾದಿಗಳ ಇಚ್ಛೆ. ಸರ್ಗ ಅಂದರೆ ಸೃಷ್ಟಿ ಮೊದಲಾದಗಳ ಇಚ್ಛೆ ಉಳ್ಳವನಾದ್ದರಿಂದ ಉಶನಾ ಶಬ್ದವಾಚ್ಯನಾಗಿ ಉಶನಾ ಕವಿ. ಆ ಉಶನಸಿ ಕವೌ ಅಂದರೆ ಶುಕ್ರನಲ್ಲಿ ನಾನು ಇದ್ದೇನೆ ಅಂತ ಇದರರ್ಥ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಮಯತಾಂ ದಂಡಃ ಅಸ್ಮಿ. ದಮಯತಾಂ ದಂಡನೆ ಮಾಡತಕ್ಕಂಥವರು, ದಂಡಿಸೋರ ಮಧ್ಯದಲ್ಲಿ ನಾನು ದಂಡ ಶಬ್ದವಾಚ್ಯನಾಗಿ ಇದ್ದೇನೆ. ದಂಡಿಸುವ ಅಧಿಕಾರಿಗಳಲ್ಲಿ ಇದ್ದುಕೊಂಡು ಅವರಿಗೆ ಆ ದಂಡನಾರೂಪವಾದ ಧರ್ಮ ಇದೆ, ದಂಡನಾಶಕ್ತಿಯನ್ನು ಅನುಗ್ರಹಿಸುತ್ತಾ ದಂಡ ಎಂಬ ವಿಭೂತಿ ರೂಪವುಳ್ಳವನು ನಾನಾಗಿದ್ದೇನೆ. ಪರಮಾತ್ಮ ಅವನು ದುಷ್ಟನ ದಂಡಿಸ್ತಾನೆ. ದಂಡ ಉಚ್ಯತೆ, ದಂಡ ಉಚ್ಯತೆ. ದಂಡಿಸುವುದರಿಂದ ಅವನಿಗೆ ದಂಡ ಅಂತ ಹೆಸರು. ಹೀಗೆ ದುಷ್ಟರನ್ನು ದಂಡಿಸುವುದರಿಂದ ದಂಡ ಶಬ್ದವಾಚ್ಯನಾಗಿ ಶಿಕ್ಷೆಗೆ ನಿಯಾಮಕನಾಗಿ ದಂಡದಲ್ಲಿ ವಾಸವಾಗಿದ್ದೇನೆ ಅಂತ. ನೀತಿರಸ್ತಿ ಜಿಗೀಷತಾಂ. ಪರಮಾತ್ಮ ಈ ಜಯದಾಯಕ ಮತ್ತು ನೀತಿದಾಯಕ. ಆದ್ದರಿಂದ ನೀತಿ ಶಬ್ದವಾಚ್ಯನಾಗಿ ಜಯವನ್ನು ಪಡೆಯಬೇಕಂತ ಇಚ್ಛೆ ಉಳ್ಳವರು, ಜಿಗೀಷತಾಂ ಜಯವನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವರಲ್ಲಿ ಆ ನೀತಿ ರೂಪವಾಗಿರತಕ್ಕಂತಹ, ಗೆಲ್ಲಲಿಕ್ಕೆ ಬೇಕಾಗಿರತಕ್ಕಂತಹ ಏನು ನೀತಿ ಇದೆ ಅಂತಹ ನೀತಿ ರೂಪವಾಗಿರತಕ್ಕಂತಹ ಶ್ರೇಷ್ಠ ಧರ್ಮವನ್ನು ಅನುಗ್ರಹ ಮಾಡ್ತಾ ನೀತಿ ನಾಮಕ ವಿಭೂತಿ ರೂಪವುಳ್ಳವನು ನಾನಾಗಿದ್ದೇನೆ ಅಂತ ಅದರ ಅಭಿಪ್ರಾಯ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಪರಮಾತ್ಮನು ಈ ಮನುಗಳಿಂದ ಪೂಜ್ಯನಾದ್ದರಿಂದ ಅವನು ಮೌನನಾಗಿದ್ದಾನೆ. ಮನುಗಳಿಂದ ಪೂಜ್ಯನಾದ್ದರಿಂದ ಮೌನ ಶಬ್ದವಾಚ್ಯನಾಗಿ ಮೌನಂ ಮುನೀಢ್ಯಃ. ಈ ಗುಪ್ತವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಧ್ಯಾನಕ್ಕೆ ನಿಯಾಮಕನಾಗಿ ನಾನು ಇದ್ದೇನೆ ಅಂತ. ಜ್ಞಾನಂ ಜ್ಞಾನವತಾಮಹಂ. ಜ್ಞಾನವುಳ್ಳವರ ಮಧ್ಯದಲ್ಲಿ ಜ್ಞಾನ ಶಬ್ದವಾಚ್ಯನಾಗಿ, ಪರಮಾತ್ಮನ ಜ್ಞಾನ ಸ್ವರೂಪನೇ ಆಗಿದ್ದಾನೆ. ಆದ್ದರಿಂದ ಜ್ಞಾನ ಸ್ವರೂಪನಾದ್ದರಿಂದ ಜ್ಞಾನ ಶಬ್ದವಾಚ್ಯನಾಗಿ ಜ್ಞಾನವುಳ್ಳವರಲ್ಲಿ ಜ್ಞಾನಕ್ಕೆ ನಿಯಾಮಕನಾಗಿ ಜ್ಞಾನದಲ್ಲಿ ವಾಸವಾಗಿದ್ದಾನೆ ಅಂತರ್ಥ.
ಹೀಗೆ ಪರಮಾತ್ಮನ ವಿಭೂತಿ ರೂಪಗಳನ್ನು ಪರಮಾತ್ಮ ಹೇಳ್ತಾ ಬರ್ತಿದ್ದಾನೆ. ದಮಯತಾಂ ದಂಡಹಾಸ್ಮಿ, ದಮಯತಾಂ ದಂಡಂ ಕುರುವತಾಂ, ದಂಡನ ಹೇತುನ ದಂಡನಾಮ, ಶಿಕ್ಷೆ ಕೊಡುವನಾದ್ದರಿಂದ ದಂಡನಾಮಕನಾಗಿ ದಂಡನ ರೂಪ ಧರ್ಮದಾತ ಅಸ್ಮಿ, ಅವರಿಗೆ ದಂಡನಾಶಕ್ತಿ ರೂಪವಾಗಿರತಕ್ಕಂತಹ ಧರ್ಮವನ್ನು ಕೊಡ್ತಾ ತನ್ನಿಯಾಮಕನಾಗಿ ಅವರಲ್ಲಿ ಇದ್ದೇನೆ ಅಂತ ಅಭಿಪ್ರಾಯ. ಜಿಗೀಷತಾಂ ನೀತಿರಸ್ಮಿ, ಜಿಗೀಷತಾಂ ನೀತಿರಸ್ಮಿ, ನೀತಿರೂಪ ಸಾರಪ್ರದ ಅಸ್ಮಿ, ಯಾರು ಗೆಲ್ಲಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದಾರೋ ಅವರಲ್ಲಿ ಗೆಲ್ಲುವ ನೀತಿ ಶಬ್ದವಾಚ್ಯನಾಗಿ ನೀತಿರೂಪವಾಗಿರತಕ್ಕಂತಹ ಧರ್ಮವನ್ನು ಕೊಡುತ್ತಾ ಅವರಲ್ಲಿದ್ದೇನೆ. ಗುಹ್ಯಾನಾಂ ಗೋಪನೀಯಾನಾಂ ಅಂದರೆ ಗುಹ್ಯವಾಗಿರತಕ್ಕಂತಹ ವಿಷಯಗಳು. ಗೋಪನೀಯಾನಾಂ ಮುನೀನಾಂ ಯುಜ್ಯತ್ವ ಸಂಬಂಧೇನ ಮುನೀನಾಮಿದಂ ಮೌನಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಮೌನ ಅಂದ್ರೇನು? ಮುನೀನಾಂ ಇದಂ ಮೌನಂ, ಮುನೀನಾಂ ಯುಜ್ಯತ್ವಂ, ಮುನಿಗಳಿಂದಲೂ ಇವನು ಸ್ತುತ್ಯನಾಗಿದ್ದಾನೆ. ಮುನಿಗಳಿಂದ ಇವನು ಸ್ತುತ್ಯನಾಗಿದ್ದಾನೆ, ಆದ್ದರಿಂದ ಮೌನ ಶಬ್ದ ವಾಚ್ಯನಾಗಿದ್ದಾನೆ. ಮುನೀನಾಂ ಈಜ್ಯತ್ವ ಸಂಬಂಧೇನ, ಅವರಿಂದಲೂ ಇವನು ಈಜ್ಯನಾಗಿದ್ದಾನೆ, ಅಂದರೆ ಅವರಿಂದ ಸ್ತುತಿಸಲ್ಪಡ್ತಾನೆ ಎಂಬ ಕಾರಣದಿಂದಾಗಿ ಮೌನ ಶಬ್ದವಾಚ್ಯನಾಗಿ ಅವರಿಗೆ ಆ ಜ್ಞಾನಿಗಳಿಗೆ ಸಂಬಂಧಪಟ್ಟಂತಹ ಏನು ಧ್ಯಾನಾದಿಗಳಿದೆ ಅದನ್ನು ನಿಯಮನ ಮಾಡುವ ಮೂಲಕವಾಗಿ ಅದರಲ್ಲಿ ಇದ್ದೇನೆ ಅಂತ ಅರ್ಥ. ಮುನೀನಾಂ ಯುಜ್ಯತ್ವ ಸಂಬಂಧೇನ ಮುನೀನಾಮಿದಂ ಮೌನಂ, ಶಬ್ದ ಸ್ವಭಾವ ನಪುಂಸಕತ. ನಾನು ಮೌನ ನಪುಂಸಕ ಶಬ್ದವನ್ನು ಬಳಸಿದ್ದಾನಲ್ಲ ಅಂದರೆ ಅದು ಶಬ್ದ ನಪುಂಸಕದಲ್ಲಿ ಅಷ್ಟೇ. ಶಬ್ದ ಸ್ವಭಾವ ನಪುಂಸಕತ, ಶಬ್ದ ಸ್ವಭಾವ ಹಾಗಾದರೆ ನಪುಂಸಕದಲ್ಲಿ ಇದೆ. ಮುನಿ ಸಂಬಂಧಿತೆಯ ಮೌನನಾಮ, ಸಂಬಂಧಿತೆಯ ಮುನಿಗಳಿಂದ ಈಡ್ಯನಾದ್ದರಿಂದ ನಾನು ಮೌನ ಶಬ್ದವಾಚ್ಯನಾಗಿ ಮೌನದಲ್ಲಿ ಇದ್ದೇನೆ. ಜ್ಞಾನವತಾಂ ಜ್ಞಾನಾಖ್ಯ ಸಾರದ ಅಹಂ ಇತ್ಯರ್ಥಃ. ಜ್ಞಾನವತಾಂ, ಜ್ಞಾನಿಗಳಲ್ಲಿ ನಾನು ಜ್ಞಾನಸ್ವರೂಪನಾಗಿ ಇದ್ದೇನೆ ಅಂತ ಹೇಳ್ತಾ ಇರೋದು. ಜ್ಞಾನಾಖ್ಯ ಸಾರದ ಅಹಂ, ಅವರಿಗೆ ಜ್ಞಾನವೆಂಬ ಅಸಾಧಾರಣವಾಗಿರತಕ್ಕಂತಹ ಧರ್ಮವನ್ನು ಕೊಡುತ್ತಾ ಅವರಲ್ಲಿ ಇದ್ದೇನೆ. ಸ್ವಯಂಚ ಜ್ಞಾನರೂಪತ್ವ ಜ್ಞಾನನಾಮ, ಪರಮಾತ್ಮ ಸ್ವತಃ ಜ್ಞಾನಸ್ವರೂಪಿ ಆದ್ದರಿಂದ ಅವನಿಗೆ ಜ್ಞಾನ ಅಂತ ಹೆಸರು. ಅತ್ರ ಶಸ್ಯಾದಿಷು ಚ ವಿಜಾತೀಯ ಶ್ರೇಷ್ಠದಂ ವಿಭೂತಿರೂಪಮುಕ್ತಂ ನಕ್ಷತ್ರಾದೀನಾಂ ವಿಜಾತೀಯತ್ವಾತ್ ಸತ್ವಂ ಸತ್ವತಾಮಿತ್ಯಾದು ಧರ್ಮಿಷು ಸತ್ವಾದಿ ಸಾರಧರ್ಮದಂ ವಿಭೂತಿರೂಪಂ ಉಕ್ತಂ ಜ್ಞೇಯಂ. ಅದೇ ಈ ವಿಚಾರವನ್ನು ನಾನು ಹಿಂದೆ ಪ್ರಸ್ತಾಪ ಮಾಡಿದೆ. ಇಲ್ಲೆಲ್ಲ ಏನು ಹೇಳಿದ ಪರಮಾತ್ಮ? ರುದ್ರಾಣಾಂ ಶಂಕರಃ ಅಂದ, ಆಯುಧಾನಾಂ ವಜ್ರಂ ಅಂದ, ಧೇನುನಾಂ ಕಾಮಧುಕ್ಕು ಅಂತಂದ. ಇಲ್ಲೆಲ್ಲ ಸಜಾತೀಯ ವಸ್ತುಗಳಿಗಿಂತ ಆಯಾ ವಸ್ತುಗಳಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡತಕ್ಕಂಥ ವಿಭೂತಿ ರೂಪಗಳನ್ನು ಹೇಳಿತು. ವಾಸ್ತವಿಕವಾಗಿ ದೇವತೆಗಳಲ್ಲಿ ಚತುರ್ಮುಖ ಬ್ರಹ್ಮದೇವರೇ ಶ್ರೇಷ್ಠರಾಗಿರ್ತಕ್ಕಂಥವರು, ಎಲ್ಲರಿಗೂ ಅಧಿಕರಾಗಿರ್ತಕ್ಕಂಥವರು. ಇಂದ್ರನಲ್ಲಿ ದೇವತಾ ಶ್ರೇಷ್ಠತೆ ಅಂದರೆ ಬ್ರಹ್ಮದೇವರನ್ನು ಹೊರತುಪಡಿಸಿ ಉಳಿದ ಸಜಾತಿಯ ದೇವತೆಗಳಲ್ಲಿ ಆ ಇಂದ್ರನಿಗೆ ವೈಶಿಷ್ಟ್ಯ. ಹಾಗೆ ಕವಿತ್ವ ಗುಣದ ವಿಷಯದಲ್ಲೂ ಹಾಗೆ. ಕವಿಗಳಲ್ಲಿ ಉಶನಾಹ ಕವಿ ಅಂತ ಹೇಳಿದ. ಕವಿತ್ವ ಗುಣದ ವಿಷಯದಲ್ಲಿ ಕೂಡ ಹಾಗೆ ಬ್ರಹ್ಮದೇವರೇ ಎಲ್ಲ ಕವಿಗಳಿಗಿಂತಲೂ ಎಲ್ಲ ಜ್ಞಾನಿಗಳಿಗಿಂತಲೂ ಅಧಿಕರು. ಹಾಗಾಗಿ ಶುಕ್ರಾಚಾರ್ಯರಲ್ಲಿ ಹೇಳಿದ್ದು ಅದು ಬ್ರಹ್ಮದೇವರನ್ನು ಹೊರತುಪಡಿಸಿ ಉಳಿದ ಸಜಾತಿಯ ಜ್ಞಾನಿಗಳಲ್ಲಿ ಶ್ರೇಷ್ಠತೆಯನ್ನು ಹೇಳಿದ್ದೇ ಹೊರತು ಎಲ್ಲರಿಗಿಂತಲೂ ಕೂಡ ಶುಕ್ರ ಶ್ರೇಷ್ಠ ಅಂತ ಹೇಳಿದ್ದಲ್ಲ ಅಲ್ಲ. ಹಾಗೆ ಪಾಂಡವರಲ್ಲಿ ಭೀಮಸೇನ ದೇವರೇ ಎಲ್ಲರಿಗಿಂತಲೂ ಅಧಿಕ. ಹಾಗಿದ್ದರೂ ಕೂಡ ಧನಂಜಯ ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ದು ಯಾಕೆ ಅಂದರೆ ಅರ್ಜುನನಲ್ಲಿ ಹೇಳಲಾಗಿರ್ತಕ್ಕಂತಹ ಈ ಪಾಂಡವ ಶ್ರೇಷ್ಠತೆ ಅದು ಭೀಮನನ್ನು ಹೊರತುಪಡಿಸಿದ ಪಾಂಡವ ಶ್ರೇಷ್ಠತೆ ಅಂತ ಅದರ ಅರ್ಥ.
ಇನ್ನು ಯಜ್ಞಗಳಲ್ಲಿ ಜಪಯಜ್ಞವೇ ಶ್ರೇಷ್ಠ ಅಂತ ಹಿಂದೆ ಹೇಳಿದ್ದು. ಜಪಯಜ್ಞೋಸ್ಮಿ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಯಜ್ಞಗಳಲ್ಲಿ ಜ್ಞಾನಯಜ್ಞವೇ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಹಾಗಿದ್ರೂ ಕೂಡ ಜಪಯಜ್ಞಕ್ಕೆ ಹೇಳಿದ್ದು. ಜ್ಞಾನಯಜ್ಞವನ್ನು ಹೊರತುಪಡಿಸಿ ಉಳಿದ ಯಜ್ಞಗಳಲ್ಲಿ ಶ್ರೇಷ್ಠತೆಯನ್ನು ಹೇಳುವಾಗ ಜಪಯಜ್ಞಕ್ಕೆ ಶ್ರೇಷ್ಠತೆಯನ್ನು ಹೇಳಿತ್ತು. ಇನ್ನು ಆಯುಧಗಳಲ್ಲಿ ಸುದರ್ಶನ ಚಕ್ರವೇ ಸರ್ವಾಧಿಕ. ಹಾಗಿರುವಾಗ ವಜ್ರಾಯುಧಕ್ಕೆ ಹೇಳಿದ್ದು ಯಾಕೆ ಅಂದರೆ ಅಲ್ಲಿ ಸುದರ್ಶನ ಹೊರತುಪಡಿಸಿ ಉಳಿದ ಆಯುಧಗಳಲ್ಲಿ ಶ್ರೇಷ್ಠತೆಯನ್ನು ಅಲ್ಲಿ ವಜ್ರಾಯುಧಕ್ಕೆ ಹೇಳಿದ್ದು. ವೇದಗಳಲ್ಲಿ ಋಗ್ವೇದವೇ ಸರ್ವಶ್ರೇಷ್ಠವಾಗಿದ್ದರೂ ಕೂಡ ಸಾಮವೇದಕ್ಕೆ ಹೇಳಿದ್ದು ಯಾಕೆ ಅಂದರೆ ಋಗ್ವೇದವನ್ನು ಹೊರತುಪಡಿಸಿ ಉಳಿದ ವೇದಗಳಲ್ಲಿ ಅದು ಶ್ರೇಷ್ಠ. ಮತ್ತು ಅಭಿಮಾನಿ ಅಪೇಕ್ಷೆಯ ಅಲ್ಲಿ ಸಾಮವೇದಕ್ಕೆ ಶ್ರೇಷ್ಠತನ್ನು ಹೇಳಿದ್ದಷ್ಟೇ. ಹೀಗೆ ಇಂದ್ರ, ಶುಕ್ರ, ಅರ್ಜುನ, ಜಪಯಜ್ಞ, ವಜ್ರಾಯುಧ, ಋಗ್ವೇದ ಇವುಗಳೆಲ್ಲ ಸಜಾತಿಯ ವಸ್ತುಗಳಿಗಿಂತ ಆಧಿಕ್ಯ. ಆದ್ದರಿಂದ ಸಜಾತೀಯ ವಸ್ತುಗಳಿಗಿಂತ ವಿಶಿಷ್ಟತೆಯನ್ನು ಹೇಳಿದ್ದೇ ಹೊರತು ಎಲ್ಲ ವಸ್ತುಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳಿದ ಅಲ್ಲ. ಸಜಾತೀಯವಾಗಿರತಕ್ಕಂತಹ ವಸ್ತುಗಳಲ್ಲಿ ಯಾವುದು ಒಂದು ಅಂಶದಲ್ಲಿ ಅಷ್ಟೇ ಸಜಾತೀಯ ವಸ್ತುಗಳು ಎಲ್ಲ ವಸ್ತುಗಳಿಗಿಂತಲೂ ಶ್ರೇಷ್ಠ ಅಂತ ಅರ್ಥ ಅಲ್ಲ. ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ ಅಂದರೆ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಸಜಾತೀಯರಾಗಿರತಕ್ಕಂತಹ ದೇವತೆಗಳಲ್ಲಿ ಕೆಲವು ಅಂಶಗಳಿಂದ ವಿಶಿಷ್ಟತೆ ಹೊರತು ಎಲ್ಲ ವಸ್ತುಗಳಿಗಿಂತ ವಿಶಿಷ್ಟತೆಯನ್ನು ಹೇಳಿದ್ದಲ್ಲ ಅಂತ ಇಲ್ಲಿ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಶಸ್ಯಾದಿಷು ವಿಜಾತಿಯ ಶ್ರೇಷ್ಠದಂ ವಿಭೂತಿರುಪಭುಕ್ತಂ. ನಕ್ಷತ್ರಗಳಲ್ಲಿ ತಾನು ಶಶಿ ಅಂತ ಹೇಳಿದ್ದು ವಿಜಾತಿಯ ಶ್ರೇಷ್ಠತೆಯನ್ನು ಹೇಳಿದ್ದು. ಯಾಕೆಂದರೆ ನಕ್ಷತ್ರಾದಿಗಳು ಉಳಿದದ ನಕ್ಷತ್ರ, ಚಂದ್ರ ನಕ್ಷತ್ರ ಅಲ್ಲ, ಸಜಾತಿಯ ಶ್ರೇಷ್ಠತೆ ಅಲ್ಲ ಅಲ್ಲಿ. ನಕ್ಷತ್ರಾಣಾಂ ಅಹಂ ಶಶಿ, ಎಲ್ಲ ನಕ್ಷತ್ರ ಮಧ್ಯದಲ್ಲಿ ಚಂದ್ರ ಅಂತ ಹೇಳಿದ್ದು ಚಂದ್ರ ಒಂದು ನಕ್ಷತ್ರ ಅಲ್ಲ, ಚಂದ್ರನೇ ಬೇರೆ ನಕ್ಷತ್ರಗಳೇ ಬೇರೆ. ಅಲ್ಲಿ ವಿಜಾತೀಯತ್ವ, ನಕ್ಷತ್ರಾದೀನಾಂ ವಿಜಾತೀಯತ್ವಾತ್, ವಿಜಾತಿಯ ಶ್ರೇಷ್ಠತೆಯನ್ನು ಅಲ್ಲಿ ಹೇಳಿತ್ತು. ಸತ್ವಂ ಸತ್ವತಾಂ ಇತ್ಯಾದಿ ಕಡೆಯಲ್ಲಿ ಧರ್ಮಿಷು ಸತ್ವಾಧರ್ಮಸಾರಧರ್ಮದಂ ವಿಭೂತಿ ರೂಪ ಮುಕ್ತಂ ನೇಯಂ. ಇನ್ನು ಸತ್ವಂ ಸತ್ವತಾಂ ಇತ್ಯಾದಿ ಕಡೆಗಳಲ್ಲಿ ಧರ್ಮಿಗಳಲ್ಲಿ ಸತ್ವಾದಿ ಅಸಾಧಾರಣ ಧರ್ಮವನ್ನು ಕೊಡತಕ್ಕಂತಹ ವಿಭೂತಿ ರೂಪವನ್ನು ಹೇಳಿದ್ದು ಅಂತ ತಿಳ್ಕೊಳ್ಬೇಕು. ತಥೈವ ದರ್ಶಿತಂ ಅಸ್ಮಾಭಿ ತತ್ರ ತತ್ರೈವ, ಇದನ್ನು ನಾವು ಅಲ್ಲಲ್ಲಿ ತೋರಿಸಿದ್ದೇವೆ ಅಂತ ಉಪಸಂಹಾರ ಮಾಡ್ತಾ ಇದ್ದಾರೆ. ರುದ್ರಾಣಾಂ ಶಂಕರ ಇತ್ಯಾದವು ಸಜಾತಿ ಶ್ರೇಷ್ಠದಂ. ರುದ್ರಾಣಾಂ ಶಂಕರ, ರುದ್ರರಲ್ಲಿ ನಾನು ಶಂಕರ, ಏಕಾಶ ರುದ್ರರಲ್ಲಿ ನಾನು ಶಂಕರ ಅಂದರೆ ಅಲ್ಲ ಸಜಾತಿಯರಾಗಿರತಕ್ಕಂತಹ ಉಳಿದ 10 ಜನ ರುದ್ರರಲ್ಲಿ ಅವರೆಲ್ಲರಿಗಿಂತೂ ಇವನು ಶ್ರೇಷ್ಠ ಅಂತ ಹೇಳಲಿಕ್ಕೋಸ್ಕರವಾಗಿ ಅಲ್ಲಿ ಸಜಾತಿಯ ಶ್ರೇಷ್ಠತ್ವವನ್ನು ತಂದುಕೊಡ್ತಕ್ಕಂತಹ ವಿಭೂತಿ ರೂಪ. ಇನ್ನು ವಾಸವ, ಉಶನ, ಧನಂಜಯ, ಜಪಯಜ್ಞ, ವಜ್ರ, ಸಾಮವೇದಾನಾಂ. ವಾಸವ, ಶುಕ್ರ, ಅರ್ಜುನ ಮತ್ತು ಜಪಯಜ್ಞ ಮತ್ತು ವಜ್ರಾಯುಧ, ಸಾಮವೇದ ಇಲ್ಲೆಲ್ಲ ಸಜಾತಿಯ ಏಕದೇಶಾಧಿಕ್ಯ, ಸಜಾತೀಯವಾಗಿರತಕ್ಕಂತಹ ವಸ್ತುಗಳಲ್ಲಿ ಯಾವುದೋ ಏಕದೇಶದಲ್ಲಿ ಆಧಿಕ್ಯ ಅಷ್ಟೇ. ಋಗ್ವೇದವೇ ಶ್ರೇಷ್ಠ ಸ್ವರೂಪದಲ್ಲಿ. ಋಗ್ವೇದ ಸಾಮಶ್ರೇಷ್ಠ ಯಾಕೆ ಅಂದರೆ ಅಲ್ಲಿ ಏಕದೇಶ ಅಭಿಮಾನಿ, ಸಾಮವೇದ ಅಭಿಮಾನಿ ಮುಖ್ಯಪ್ರಾಣ, ಋಗ್ವೇದಾಭಿಮಾನಿ ಭಾರತಕ್ಕಿಂತ ಶ್ರೇಷ್ಠ ಅಂತ ಈ ಒಂದು ಏಕದೇಶ ಆಧಿಕ್ಯವನ್ನು ತಂದುಕೊಡ್ತಕ್ಕಂಥ ವಿಭೂತಿ ರೂಪ ಅಂತ ಹೇಳಿದ ಹೊರತು ದೇವತೆಗಳಲ್ಲಿ ಇಂದ್ರಶ್ರೇಷ್ಠ, ಜ್ಞಾನಿಗಳಲ್ಲಿ ಶುಕ್ರಶ್ರೇಷ್ಠ, ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ, ಯಜ್ಞಗಳಲ್ಲಿ ಜಪಯಜ್ಞ ಶ್ರೇಷ್ಠ, ಆಯುಧಗಳಲ್ಲಿ ವಜ್ರಾಯುಧ ಶ್ರೇಷ್ಠ ಅಂತ ಹೇಳಿದ್ದು
ಸಜಾತೀಯ ವಸ್ತುಗಳ ಏಕದೇಶದ ಆಧಿಕ್ಯವನ್ನು ಹೇಳಲಿಕ್ಕಷ್ಟೇ. ಏಕದೇಶದ ಆಧಿಕ್ಯವನ್ನು ಅವುಗಳಲ್ಲಿ ತಂದುಕೊಡುವ ಮೂಲಕವಾಗಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳಿತ್ತು. ತೇಷಾಂ ಸಜಾತೀಯ ಸರ್ವಶ್ರೇಷ್ಠ ಅಭಾವಾತ್, ಯಾಕೆಂದರೆ ತೇಷಾಂ ಅವರಿಗೆ ಸಜಾತೀಯವಾಗಿರತಕ್ಕಂತಹ ಸರ್ವಶ್ರೇಷ್ಠತ್ವ ಇಲ್ಲ. ಅಲ್ಲಿ ಪಾಂಡವರ ಮಧ್ಯದಲ್ಲಿ ಧನಂಜಯ ಅಂದರೆ ಅಲ್ಲಿ ಏಕದೇಶ ಆಧಿಕ್ಯ ಹೊರತು ಸಜಾತೀಯರಾಗಿರ್ತಕ್ಕಂಥ ಎಲ್ಲ ಪಾಂಡವರ ಮಧ್ಯದಲ್ಲಿಯೂ ಧನಂಜಯ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಸಜಾತೀಯರಾಗಿರ್ತಕ್ಕಂತಹ ಎಲ್ಲ ಪಾಂಡವರ ಶ್ರೇಷ್ಠತ್ವ ಧನಂಜಯನಿಗಿಲ್ಲ. ಸಜಾತಿಯ ಸರ್ವಶ್ರೇಷ್ಠ ಅಭಾವಾತ್, ಸಜಾತಿಯರಾಗಿರ್ತಕ್ಕಂತಹ ಪಾಂಡವರಲ್ಲಿ ಏಕದೇಶದಲ್ಲಿ ಆಧಿಕ್ಯ ಅಂದರೆ ಭೀಮಸೇನನ್ನು ಹೊರತುಪಡಿಸಿ ಉಳಿದ ಪಾಂಡವರಿದ್ದಾರಲ್ಲ ಅವರಲ್ಲಿ ಇವನಿಗೆ ಶ್ರೇಷ್ಠತೆ ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದು. ದೇವೇಶು ಕವಿತ್ವಾದಿ ಗುಣೇಶು ಚ ಬ್ರಹ್ಮಣಃ ಪಾರ್ಥೇಶು ಭೀಮಸ್ಯ ಯಜ್ಞೇಶು ಜ್ಞಾನಯಸ್ಯ ಆಯುಧೇಶು ಚಕ್ರಸ್ಯ ವೇದಿಸು ಋಗ್ವೇದಸ್ಯ ಆಧಿಕ್ಯ. ಅದನ್ನೇ ಹೇಳಿದ್ದು. ದೇವತೆಗಳಲ್ಲಿ ಮತ್ತು ಕವಿತ್ವಾದಿ ಗುಣಗಳಲ್ಲಿಯೂ ಬ್ರಹ್ಮನೇ ಶ್ರೇಷ್ಠ, ಪಾರ್ಥರಲ್ಲಿ ಭೀಮನೇ ಶ್ರೇಷ್ಠ, ಯಜ್ಞಗಳಲ್ಲಿ ಜ್ಞಾನಯಜ್ಞವೇ ಶ್ರೇಷ್ಠ, ಆಯುಧಗಳಲ್ಲಿ ಚಕ್ರವೇ ಶ್ರೇಷ್ಠ, ವೇದಗಳಲ್ಲಿ ರುದ್ರವೇ ಶ್ರೇಷ್ಠ. ಆದರೆ ಅಂತಹ ಸಜಾತಿಯ ವಸ್ತುಗಳಲ್ಲಿ ಯಾವುದೋ ಒಂದು ಅಂಶದಲ್ಲಿ ಇವರಿಗೆ ಶ್ರೇಷ್ಠವನ್ನು ಹೇಳಿದ್ದು ಅಂತ ತಿಳ್ಕೊಳ್ಬೇಕು. ಹೊರತು ಎಲ್ಲ ಸಜಾತಿಯ ವಸ್ತುಗಳಿಗಿಂತ ಆಧಿಕ್ಯವನ್ನು ಅಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಬಾರ್ದು ಅಂತ ಈ ವಿಭೂತಿ ರೂಪಗಳ ವಿವರಣೆಯಲ್ಲಿ ಹಿಂದಿರತಕ್ಕಂತಹ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ, ಎಲ್ಲ ವಸ್ತುಗಳಿಗೆ ಮೂಲ ಕಾರಣವಾಗಿರುವಂಥದ್ದು ಅದ್ಯಾವುದು ಅಂದರೆ ಪ್ರಕೃತಿ. ಸರ್ವಭೂತಾನಾಂ ಯತ್ ಬೀಜಂ, ಎಲ್ಲ ವಸ್ತುಗಳಿಗೆ ಮೂಲ ಕಾರಣವಾಗಿರುವಂಥದ್ದು ಅವ್ಯಕ್ತ ಪ್ರಕೃತಿ. ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವುದರಿಂದ ನಾನು ಅದರಲ್ಲಿ ನಾನೇ ಇದ್ದೇನೆ. ನನ್ನಿಂದ ಹೊರತಾಗಿ ಯಾವುದು ಇರಬಹುದು ಅಂಥದ್ದು ಯಾವ ವಸ್ತು ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ನ ತದಸ್ತಿ ವಿನಾಯಸ್ಯ, ನಾನಿಲ್ಲದೇ ಇರತಕ್ಕಂತಹ ಯಾವುದೇ ನನ್ನ ಹೊರತಾಗಿ ಯಾವುದು ಯತ್ ಭೂತಂ ಯಾವುದು ಇರಬಹುದೋ, ಚರಾಚರವಾಗಿರತಕ್ಕಂತಹ ಸ್ಥಾವರವಾದ ಜಂಗಮವಾದ ಯಾವುದ್ಯಾವುದು ಇರಬಹುದೋ ಅದ್ಯಾವುದು ಕೂಡ ನಾನಿಲ್ಲದೇ ಇಲ್ಲ. ನನ್ನಿಂದ ಹೊರತಾಗಿ ಯಾವುದು ಕೂಡ ಯಾವುದು ಇರಬಹುದೋ ಅಂತಹ ಯಾವುದೇ ಚರಾಚರವಾಗಿರುವಂಥದ್ದು ಇಲ್ಲವೇ ಇಲ್ಲ ಅಂತ ಈ ಶ್ಲೋಕದ ಅರ್ಥ. ಸರ್ವಭೂತಾನಾಂ ಬೀಜಂ, ಬೀಜಂ ಅಂದರೆ ಕಾರಣಂ. ಎಲ್ಲ ವಸ್ತುಗಳಿಗೆ ಕಾರಣವಾಗಿರತಕ್ಕಂತಹ ಪ್ರಕೃತಿ ಏನಿದೆ ತದಪಿ ಅಹಮೇವ, ಆ ಪ್ರಕೃತಿಯಲ್ಲಿಯೂ ಕೂಡ ನಾನೇ ಇದ್ದೇನೆ. ಶ್ರೇಷ್ಠದತ್ವೇನ, ಆ ಪ್ರಕೃತಿಗೆ ಶ್ರೇಷ್ಠತೆಯನ್ನು ಕೊಡ್ತಕ್ಕಂಥವನಾಗಿ ನಾನೇ ಬೀಜ ನೆನೆಸಿದ್ದೇನೆ ಅಂತ. ಭಗವತಃ ಸರ್ವತತ್ವಂ ಕುತಃ ಮಾನ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋದಕ್ಕೆ ಏನು ಮಾನ ಅಂದರೆ ನತದತ್ತು, ನಾನಿಲ್ಲದೆ ಇಲ್ಲ ಅಂತ. ಪರಮಾತ್ಮನು ತಾನು ಸರ್ವಗತ ಅನ್ನೋದಕ್ಕೆ ಏನು ಪ್ರಮಾಣ ಅಂತಂದರೆ ನತದಸ್ತಿ ವಿನಾಯಸ್ಯ ಮಯಾ ಭೂತಂ ಚರಾಚರಂ, ನನ್ನಿಂದ ಹೊರತಾ ಯಾವುದಿರಬಹುದು ಅಂತಹ ಚರಾಚರ ವಸ್ತು ಯಾವ ಕಾರಣದಿಂದ ಇಲ್ಲವೋ ಆ ಕಾರಣದಿಂದಲೇ ನಾನು ಎಲ್ಲ ಕಡೆ ಇದ್ದೇನೆ ಅಂತ ಅದರ ಅರ್ಥ. ಮಯಾ ವಿನಾ ಯದ್ಭೂತಂ ಸ್ಯಾತ್, ನಾನಿಲ್ಲದೆ ಯಾವುದು ಇದೆಯೋ ತಚ್ಚರಾಚರಂ ನಾಸ್ತಿ, ನನ್ನ ಹೊರತುಪಡಿಸಿ ನಾನಿಲ್ಲದೆ ಯಾವುದು ಇರಬಹುದೋ ಅಂತಹ ಚರಾಚರವಾದ್ದು ಯಾವುದೂ ಇಲ್ಲ. ಯತಃ, ಆದ್ದರಿಂದ ಅತ ಅಹಂ ಸರ್ವತ್ರ ಸ್ಥಿತ ಇತ್ಯರ್ಥಃ, ಆದ್ದರಿಂದಲೇ ನಾನು ಎಲ್ಲ ಕಡೆ ಇರತಕ್ಕಂಥವನು, ನಾನಿಲ್ಲದೆ ಯಾವುದೂ ಇಲ್ಲ ಅಂತ ಅರ್ಥ. ಅಥವಾ ಯದ್ವಾ ರವಿಪ್ರವೃತ್ತಿ ಶ್ರೇಷ್ಠದತ್ವೇನ ತವ ಸನ್ನಿಧೌ ಉಕ್ತೆ ಜ್ಯೋತಿರಾಶು ನ ಇತಿ ಪ್ರಾಪ್ತಂ ಅತಃ ಸರ್ವತ್ರ ಅಹಮಸ್ಮೀತಿ ವ್ಯತಿರೇಕ ಮುಖೇನ ಆಹಾ. ಅಥವಾ
ಈ ಪ್ರಕಾಶಮಯವಾಗಿರತಕ್ಕಂತಹ ವಸ್ತುಗಳೇನಿವೆ ಅಂತಹ ವಸ್ತುಗಳ ಮಧ್ಯದಲ್ಲಿ ಸೂರ್ಯ ಮೊದಲಾದವರಲ್ಲಿ ಮಾತ್ರ ಶ್ರೇಷ್ಠತೆಯನ್ನು ತಂದುಕೊಡ್ತಾ ಪ್ರಕಾಶಕವಾಗಿರತಕ್ಕಂಥ ವಸ್ತುವಿನಲ್ಲಿ ಸೂರ್ಯನಲ್ಲಿದ್ದುಕೊಂಡು ನಾನು ತನ್ನಿಯಾಮಕನಾಗಿದ್ದೇನೆ ಅಂತ ಬಂತು ಹಿಂದೆ. ಪ್ರಕಾಶಮಯವಾಗಿರತಕ್ಕಂತಹ ವಸ್ತುಗಳು, ಸೂರ್ಯ ಮೊದಲಾದ ವಸ್ತುಗಳು, ಪ್ರಕಾಶಮಯವಾಗಿರತಕ್ಕಂತಹ ವಸ್ತುಗಳ ಮಧ್ಯದಲ್ಲಿ ಸೂರ್ಯ ಮೊದಲಾದವರಲ್ಲಿ ಮಾತ್ರ ಶ್ರೇಷ್ಠತೆ ತಂದುಕೊಡತಕ್ಕಂತಹ ನಿನ್ನ ಸನ್ನಿಧಾನ ಇದೆ ಅಂತಾದರೆ ಇತರ ಪ್ರಕಾಶವಾಗಿರ್ತಕ್ಕಂಥ ವಸ್ತು ನಿನ್ನ ಸನ್ನಿಧಾನ ಇಲ್ವಾ ಅಂತೊಂದು ಆಕ್ಷೇಪ ಬರ್ತದಂತೆ. ಅದಕ್ಕೂ ಉತ್ತರವಾಗಿ ಈ ಉತ್ತರಾರ್ಧ ಹೊರಟಿದೆ ಅಂತ ಇಲ್ಲಿ ವಿವೃತಿಯಲ್ಲಿ ವಿವರಿಸ್ತಾರೆ. ಪ್ರಕಾಶಮಯವಾಗಿರತಕ್ಕಂತಹ ವಸ್ತು ಮೊದಲಾದವುಗಳ ಮಧ್ಯೆ ರವಿ ಮೊದಲಾದವರಲ್ಲಿ ಮಾತ್ರ ಶ್ರೇಷ್ಠತೆ ತಂದು ಕೊಡ್ತಾ ಇದ್ದೇನೆ, ಅಲ್ಲಿ ನಿನ್ನ ಸನ್ನಿಧಾನ ಇದೆ ಅಂತಾದರೆ ಹಾಗಾದರೆ ಇತರ ಪ್ರಕಾಶಮಯವಾಗಿರತಕ್ಕಂಥ ವಸ್ತುಗಳೇ ಮೊದಲಾದವುಗಳಲ್ಲಿ ಈಗ ಏನೇನು ವಿಭೂತಿ ರೂಪಗಳನ್ನು ಹೇಳ್ತಾ ಬಂದ ಆ ಎಲ್ಲ ವಿಭೂತಿ ರೂಪಗಳಲ್ಲಿ ಆಯಾ ವಸ್ತುಗಳಲ್ಲಿ ಆಯಾ ಶಬ್ದವಾಚ್ಯನಾಗಿ ಆ ವಸ್ತುಗಳಿಗೆ ಶ್ರೇಷ್ಠತ್ವವನ್ನು ಕೊಡ್ತಾ ಇದ್ದೇನೆ ಅಂದರೆ ಅಲ್ಲಿ ಮಾತ್ರ ನಿನ್ನ ಸನ್ನಿಧಾನ ಇದೆಯಾ? ಇತರ ವಸ್ತುಗಳಲ್ಲಿ ಇಷ್ಟುವರೆಗೂ ಏನು ಹೇಳಿದ, ನಕ್ಷತ್ರಾಣಾಂ ಶಶಿ ಹಂಶಶಿ ಅಲ್ಲಿಂದ ಆರಂಭಿಸಿ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಆಯಾ ವಸ್ತುಗಳ ಶ್ರೇಷ್ಠತೆಯನ್ನು ತಂದುಕೊಡ್ತಾ ಆ ವಸ್ತುಗಳಲ್ಲಿ ನಿಯಾಮಕನಾಗಿ ಅಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿದರೆ, ಹಾಗಾದರೆ ಉಳಿದ ವಸ್ತುಗಳಲ್ಲಿ ಈಗ ಸೂರ್ಯನಲ್ಲಿ ರವಿನಾಮಕನಾಗಿ ಇದ್ದೇನೆ ಅಂತ ಹೇಳಿದರೆ ರವಿನಾಮಕನಾಗಿ ರವಿಗೆ ಮಾತ್ರ ಶ್ರೇಷ್ಠತೆಯನ್ನು ಕೊಡ್ತಾ ಅಲ್ಲಿದ್ದೇನೆಂದರೆ ಹಾಗಾದರೆ ಉಳಿದ ಪ್ರಕಾಶಮಾನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಇಲ್ವಾ? ಈ ತರಹ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಮಾತ್ರ ಪರಮಾತ್ಮ ಇದ್ದಾನೆ, ಏನು ವಿಭೂತಿ ರೂಪಗಳನ್ನು ಹೇಳಿದ್ದಾನೆ, ಎಲ್ಲೆಲ್ಲಿ ತಾನು ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾನೆ, ಅಲ್ಲಿ ಮಾತ್ರ ಪರಮಾತ್ಮ ಇದ್ದಾನಾ, ಉಳಿದ ಎಲ್ಲ ಕಡೆ ಇಲ್ವಾ ಅನ್ನೋ ಆಕ್ಷೇಪ ಬರುತ್ತೆ. ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾ ಇರೋದು, ನನ್ನ ಹೊರತುಪಡಿಸಿ ನಾನಿಲ್ಲದೆ ಯಾವುದ್ಯಾವುದು ಇದೆ ಅಂತಿದೆಯೋ ಇದು ಇಲ್ಲವೇ ಇಲ್ಲ, ಮಯಾವಿನ ನಾನು ಇಲ್ಲದೇ ಇರುವಂಥದ್ದು ಯಾವುದಿದೆಯೋ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನಿಂದ ಹೊರತಾಗಿ ಯಾವುದು ಇರಬಹುದು ಅಂತಹ ವಸ್ತು ಯಾವುದು ಇಲ್ಲ ಅಂತ ಹೇಳೋ ಮೂಲಕವಾಗಿ ತಾನು ಎಲ್ಲ ಕಡೆಯೂ ಇದ್ದೇನೆ. ಬರೀ ತನ್ನ ವಿಭೂತಿ ರೂಪಗಳನ್ನು ಹೇಳಿದ್ದಿಲ್ಲಿ, ಆಯಾ ವಸ್ತುಗಳಲ್ಲಿ ವಿಭೂತಿ ರೂಪದಿಂದ ಇದ್ದಾನೆ ಅಂದ ಮಾತ್ರಕ್ಕೆ ಉಳಿದ ಕಡೆಯಲ್ಲಿ ಅವನು ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಕಡೆಯೂ ಇದ್ದಾನೆ ಎಂಬುದನ್ನು ಇಲ್ಲಿ ಉಪಸಂಹಾರ ಮಾಡಿ ಹೇಳ್ತಾ ಇದ್ದಾನೆ ಕೃಷ್ಣ. ಯದ್ವಾ ರವಿಪ್ರಭೃತಿಷು ಸೂರ್ಯ ಮೊದಲಾದವರಲ್ಲಿ ಶ್ರೇಷ್ಠತತ್ವೇನ ಶ್ರೇಷ್ಠತೆಯನ್ನು ತಂದುಕೊಡುವ ಮೂಲಕವಾಗಿ ತವ ಸನ್ನಿಧವು ನಿನ್ನ ಸನ್ನಿಧಾನ ಇದೆ ಅಂತಾದರೆ ಉಳಿದ ಪ್ರಕಾಶಮಾನವಾಗಿರತಕ್ಕಂತಹ ವಸ್ತು ಮೊದಲಾದವುಗಳಲ್ಲಿ ಜ್ಯೋತಿರಾದಿಷು ನ ಇತಿ ಪ್ರಾಪ್ತಂ ನೀನಿಲ್ಲ ಅಂತ ಅರ್ಥ ಬರ್ತದಲ್ಲ ಅಂತಂದರೆ ಅತಃ ಸರ್ವತ್ರ ಅಹಮಸ್ಮಿ ಎಲ್ಲ ಕಡೆಯೂ ನಾನಿದ್ದೇನೆ ಎಂಬುದನ್ನು ವ್ಯತಿರೇಕಿಯನ್ನು ಹೇಳ್ತಾ ಇರೋದು. ಎಲ್ಲ ಕಡೆಯೂ ನಾನಿದ್ದೇನೆ ಅಂತ ಹೇಳೋದನ್ನು ನಾನಿಲ್ಲದೇ ಇರೋ ವಸ್ತು ಇಲ್ಲ ಅಂತ ಅದರರ್ಥ ನಾನು ಎಲ್ಲ ಕಡೆ ಇದ್ದೇನೆ ಅಂತ ಅರ್ಥ. ಅದನ್ನು ವ್ಯತಿರೇಕ ಮುಖ್ಯನೇ ಹೇಳ್ತಾ ಇರೋದು. ನನ್ನ ಹೊರತುಪಡಿಸಿ ಇರಬಹುದಾದ ವಸ್ತು ಯಾವುದು ಇಲ್ಲ ಅಂದರೆ ಎಲ್ಲ ಕಡೆಯೂ ನಾನು ಇದ್ದೇನೆ ಅಂತಲೇ ಅದರ ಅಭಿಪ್ರಾಯ ಅಂತ ಈ ಶ್ಲೋಕದ ಅರ್ಥ.